ನಮಸ್ಕಾರ ಸ್ನೇಹಿತರೆ. ಸೊ ನಾವು ಇವತ್ತು KSISF ಮತ್ತು KSRP PSI ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಏನು ನೇಮಕಾತಿ ಸಂಬಂಧ ಎಕ್ಸಾಮಿನೇಷನ್ ನಡೆದಿತ್ತು, ಅದರ ಕೀ ಉತ್ತರಗಳನ್ನು ಕೊಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ SK ಟೆಚ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಕ್ಕೆ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಇರುತ್ತೆ ಪಂಚಾಯತ್ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಅಂತ ಇದೆ. ಸೊ ಇದಕ್ಕೆ ರಾಜ್ಯ ಚುನಾವಣಾ ಆಯೋಗ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಕೇಂದ್ರ ಮಾಹಿತಿ ಆಯೋಗವನ್ನು ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಅಂತ ಇದೆ. ಮಾಹಿತಿ ಹಕ್ಕು ಕಾಯ್ದೆ ಅಂತ ಬರುತ್ತೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಪ್ ಪಂಚಾಯತ್ ಅಂತ ಇದೆ ನೋಡಿ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಾಗಿರುವುದಿಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರು ಹೊಂದಿದ್ದಾರೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸೊ ನಾವಿಲ್ಲಿ ಮಾಡ್ಬೋದು ರಾಜ್ಯಪಾಲರು ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. GST ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳ್ತಿದ್ದಾರೆ. ಕೇಂದ್ರ ಹಣಕಾಸು ಸಚಿವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಕೇಳೋಣ. ಸಾಮಾನ್ಯವಾಗಿ CRPF ಅನ್ನು ಏನನ್ನು ಹೇಳಲಾಗುತ್ತದೆ ಅಂತ ಇದೆ. CRPC ಅಂತ ಸಾಮಾನ್ಯವಾಗಿ CRPC ಅನ್ನು ಏನೊಂದು ಹೇಳಲಾಗುತ್ತದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಅಪರಾಧಿ ಕಾರ್ಯವಿಧಾನದ ಸಂಕೇತ ಕೋಡ್ ಅಂತ ಫ್ರೆಂಡ್ಸ್. ಅಪರಾಧಿ ಕಾರ್ಯವಿಧಾನದ ಸಂಕೇತ ಕೋಡ್ ಅಂತ ಕರೆಯಲಾಗುತ್ತೆ ಇದನ್ನು. ಸೊ ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನ ಈ ಕೆಳಗಿನ ಲೇಖನವು ಅಸ್ಪೃಶ್ಯತೆ ರದ್ದುಗೊಳಿಸುತ್ತದೆ ಅಂತಿದೆ. ಸೊ ಇದು ಆರ್ಟಿಕಲ್ 17 ಫ್ರೆಂಡ್ಸ್. ಇದು ಎಲ್ಲ ರೀತಿಯ ಜೀತ ಪದ್ಧತಿ ಮತ್ತು ಏನು ಹೇಳ್ತೀವಿ ಗುಲಾಮಗಿರಿ ಮತ್ತು ಇನ್ನಿತರ ಅಸ್ಪೃಶ್ಯತೆ ನಿಯಮಗಳು ಯಾವ್ಯಾವ ಆಚರಣೆಗಿರ್ತವೋ ಅದನ್ನೆಲ್ಲ ರದ್ದುಗೊಳಿಸುತ್ತೆ ಮತ್ತು ಅಸ್ಪೃಶ್ಯತೆಗಳನ್ನು ಅವರನ್ನು ಮುಕ್ತಗೊಳಿಸಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಸೊ ಆರ್ಟಿಕಲ್ 70 ಹೇಳುತ್ತೆ ಯಾವುದೇ ರೀತಿ ಅಸ್ಪೃಶ್ಯತೆಯನ್ನು ಮಾಡೋಂಗಿಲ್ಲ ಎಂದು. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಭಾರತದಲ್ಲಿ ಎಷ್ಟು ಕೇಂದ್ರ ಯೂನಿಯನ್ ಪ್ರದೇಶಗಳಿದೆ ಅಂತ ಹೇಳಿದರೆ ಪ್ರಸ್ತುತವಾಗಿ ಫ್ರೆಂಡ್ಸ್ 8 ಯೂನಿಯನ್ಗಳಿವೆ. ಸಂವಿಧಾನ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯಗಳು ಪಟ್ಟಿ ಮಾಡಲಾಗಿದೆ ಅಂತಿದೆ. ಸೊ ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸಂಸತ್ತಿನ ಜಂಟಿ ಅಧ್ಯಕ್ಷರನ್ನು ಯಾರು ವಹಿಸುತ್ತಾರೆ ಅಂತಿದೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಲೋಕಸಭೆಯ ಸಭಾಪತಿ ಅಂತ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಕ್ಷಣೆಯನ್ನು ನಿಂದ ಒದಗಿಸಲಾಗುತ್ತೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ CISF ಅಂತ, ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಫ್ರೆಂಡ್ಸ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಯಾವ ವರ್ಷ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಲಾಯಿತು ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 2018 ಆಗುತ್ತೆ ಫ್ರೆಂಡ್ಸ್. ಸೊ ಮುಂದಕ್ಕೆ ಹೋಗೋಣ. ಮತ್ತೆ ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ ಅಂತ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ C, ಪ್ರೋಟೋಜೋನ್ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಇದು ಮಲೇರಿಯಾನ ಉಂಟು ಮಾಡುತ್ತೆ.
ಕೊರೋನಾ 19 ಉಂಟಾಗಲು ಕಾರಣವಾದ ಕೊರೋನಾ ವ್ಯಾಕ್ಸಿನ್ನಲ್ಲಿ ಡ್ಯಾಸ್ ಇದೆ ಅಂತ ಇದೆ. RNA ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೆಕ್ಸ್ಟ್ ಹೋಗೋಣ. ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದರೆ ಕೆ ವೆಂಕಟಪ್ಪ ಪುಟ್ಟಪ್ಪ ಅಂತ ಕರೀತಾರೆ. ಕುವೆಂಪು ಅವರು ಫಸ್ಟ್ ಬರೀತಾರೆ. ಸೊ ಆನ್ಸರ್ ಡಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಂಕಿನ ವಿರುದ್ಧ ರಕ್ಷಣೆಗಾಗಿ ಅಂತ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ. ತುಂಗಭದ್ರಾ ಡ್ಯಾಶ್ ನದಿಯ ಉಪನದಿ. ಸೊ ಇದಾಗುತ್ತೆ ಕೃಷ್ಣಾ ನದಿಯ ಉಪನದಿ ಆಗುತ್ತೆ ಫ್ರೆಂಡ್ಸ್. ಸೊ ಇದು ರಾಯಚೂರು ದೋ ಹಬ್ ಅನ್ನೋ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಹೋಗಿ ಸೇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವಶನ್ಸ್ಗೆ. ಈ ಕೆಳಗಿನಲ್ಲಿ ಯಾವುದು ಕರ್ನಾಟಕದ ಒಂದು ಬಂದರು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬೇಕಲ್ ಬಂದರು ಕರ್ನಾಟಕದ ಬಂದರು ಆಗಿರೋದಿಲ್ಲ ಫ್ರೆಂಡ್ಸ್. ಹೊನ್ನಾವರ, ಭಟ್ಕಳ ಮತ್ತು ಮಲ್ಪೆ ಇವೆಲ್ಲ ಕರ್ನಾಟಕದಲ್ಲಿರುವಂಥ ಬೀಚ್ಗಳಾಗಿರುತ್ತೆ. ಸೊ ಬಂದರುಗಳಾಗಿರುತ್ತೆ. ಸೊ ಬೇಕಲ್ ಬಂದರು ಕರ್ನಾಟಕದಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಕೋವಿಡ್-19 ಒಂದು. ಸೊ ಆಪ್ಷನ್ ಎ ಸಾಂಕ್ರಾಮಿಕ ರೋಗ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ. ಕೆಳಗಿನಲ್ಲಿ ಯಾವುದು ಒಂದು ನಿಷೇಧಿತ ನಕ್ಸಲೈಟ್ ಸಂಸ್ಥೆ ಅಂತ ಕೇಳಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಇದು ಭಾರತದಲ್ಲಿ ಒಂದು ನಿಷೇಧಿತ ನಕ್ಸಲೈಟ್ ಸಂಸ್ಥೆ ಆಗಿರುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಅದರ ಸ್ಥಾನ ಅಂತ ಫ್ರೆಂಡ್ಸ್. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸಕ್ರಿಯವಾಗಿ ನಿರ್ಧರಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧನ ವಿದ್ಯುತ್ ಕಣ, ಪ್ರೋಟಾನ್ ಕಣಗಳು ಅಂತ ಕರೀತಾರೆ ಫ್ರೆಂಡ್ಸ್. ಆಪ್ಷನ್ ಎ ಸರಿಯಾದ ಉತ್ತರ. ಸೊ 24ನೇ ಕ್ವಶನ್ ನೋಡೋಣ. ಕೆಳಗಿನಲ್ಲಿ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರ ಹೊಂದಿರೋದಿಲ್ಲ ಅಂತ ಇದೆ. ಸೊ ಇದಕ್ಕೆ ಆಗುತ್ತೆ ಫ್ರೆಂಡ್ಸ್ ಒಮನ್, ಅಫ್ಘಾನಿಸ್ತಾನ್ ಅಂತ ಕರೀತಾರೆ ಸರ್. ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಆಗುತ್ತೆ. ಉಗುರುವಿಕೆ ಹೆಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನ ಡ್ಯಾಶ್ ಇರುತ್ತದೆ ಅನಿಸುತ್ತದೆ. ಇದಕ್ಕೆ ಅಸಿಟೋನ್ ಅಂತ ಕರೀತಾರೆ ಫ್ರೆಂಡ್ಸ್. ಅಸಿಟೋನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ವಿದ್ಯುತ್ ದೀಪ ಬುಡೆಗಳ ತುದಿಗಳಲ್ಲಿ ಕೆಳಗಿನ ಯಾವ ಲೋಹವನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ ಅಂತಿದೆ. ಸೊ ಇದಕ್ಕೆ ಟಂಗ್ಸ್ಟನ್, ನಾರ್ಮಲಿ ತುಂಬ ಸಾರಿ ಕೇಳಿರ್ತಾನೆ ಈ ಕ್ವಶನ್ಸು, ತುಂಬ ಗೊತ್ತಿರುತ್ತೆ. ಸೊ ಟಂಗ್ಸ್ಟನ್ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಕಪ್ಪು ರಂಧ್ರ ಭವ್ಯ ಆಕಾಶದಲ್ಲಿ ಡ್ಯಾಸ್ ಇದೆ. ಬೃಹತ್ ಕುಶಿತದ ನಕ್ಷತ್ರ ಅಂತ ಕರೀತಾರೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ರಬ್ಬರಿನಿಂದ ಮಾಡಿದ ಪಾರದರ್ಶನವು ಡ್ಯಾಶ್ ಕಾರ್ಯನಿರ್ವಹಿಸುತ್ತದೆ. ಅರೆವಾಹಕವಾಗಿ ಬಳಸ್ತಾರೆ. ಸೊ ಇದು ಕರೆಂಟ್ ಕೆಲಸ ಮಾಡುವಾಗ ಅಥವಾ ವಿದ್ಯುತ್ ಕೆಲಸ ಮಾಡುವಾಗ ಸೊ ಇದು ರಬ್ಬರ್ನಿಂದ ಮಾಡಿರುವಂಥ ಚಪ್ಪಲ್ಗಳನ್ನು ತರಿಸಿ ಸೊ ಅವರು ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವುದು ಮೂಲ ಬಂಡೆ ಅಂತ ಕೇಳಿದರೆ ಇದಕ್ಕೆ ಅಗ್ನಿಶಿಲೆ ಆಗುತ್ತೆ ಫ್ರೆಂಡ್ಸ್. ಸರಿಯಾದ ಉತ್ತರ ಬಿ. ನಗುವ ಅನಿಲ ಅಂತ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ನೈಟ್ರಿಕ್ ಆ್ಯಸಿಡ್. ಆಪ್ಷನ್ ಡಿ ಸರಿಯಾದ ಉತ್ತರ. ಐಸೋಥನ್ಸ್ ಅಂದರೆ ಏನಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ನಕ್ಷೆಗಳಲ್ಲಿನ ಸಾಲುಗಳು ಅಂತ ಕರೀತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ನೋಡೋಣ. ಒಂದು ಬೈಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ 8 ಬಿಟ್ಗಳು ಅಂತ ಫ್ರೆಂಡ್ಸ್. ಸೊ ಇದನ್ನು ಮಾರ್ಕ್ ಮಾಡೋದು 10 ಬಿಟ್ಟು ರಾಂಗ್, 8 ಬಿಟ್ಗಳು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕೇಳೋಣ. ಲುಂಬಿನಿ ಗೌತಮ್ ಬುದ್ಧನ ಜನ್ಮಸ್ಥಳ ಎಲ್ಲಿದೆ ಅಂತ ಕೇಳಿದರೆ ಲುಂಬಿನಿ ಇರೋದು ನೇಪಾಳದಲ್ಲಿ ಫ್ರೆಂಡ್ಸ್. ಆಪ್ಷನ್ ಎ ಸರಿಯಾದ ಉತ್ತರ. ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ. ಇದಕ್ಕೆ ಕಾರಣ ಏನಂತ ಕೇಳಿದರೆ ಗಾಳಿಯ ವಕ್ರೀಕಾರ ಸೂಚಕವು ಗಾಜಿಗಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ.
ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ ಸ್ಥಾಪಕರು ಯಾರಂತ ಕೇಳಿದರೆ ಎಲಾನ್ ಮಾಸ್ಕ್ ಅಂತ ಫ್ರೆಂಡ್ಸ್. ಸೊ ಇದು ಅಮೇರಿಕದ ಒಂದು ಖಾಸಗಿ ಬ್ರಹ್ಮಕಾಸ ಸಂಸ್ಥೆ ಆಗಿದೆ. ಸೊ ಇದಕ್ಕೆ ಭಾರಿ ಹೆಸರು ಮಾಡಿರುವಂಥ ಸಂಸ್ಥೆ. ಇದಕ್ಕೆ ಸ್ಥಾಪಕರು ಯಾರು ಅಂತ ಕೇಳಿದರೆ ಎಲಾನ್ ಮಾಸ್ಕ್ ಅಂತ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭೂಮಿಯ ಮೇಲಿನ ಅತ್ಯಂತ ಜೀವಂತ ಪಕ್ಷಿ ಯಾವುದು ಅಂತ ಕೇಳಿದರೆ ಉಷ್ಟ್ರ ಪಕ್ಷಿ ಆಗುತ್ತೆ. ಅದಕ್ಕೆ ಆಸ್ಟ್ರಿಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಬೆಂಕಿ ಕೋಳಿ ಅಂತ ಸೊ ಆಡು ಭಾಷೆಗಳನ್ನು ಕಳೆಯೋದು ಉಂಟು. ಆಪ್ಷನ್ ಬಿ ಸರಿಯಾದ ಉತ್ತರ. ಸಾರಜನಕಗಳೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗಳಿಗೆ ಆದ್ಯತೆ ನೀಡಲಾಗುತ್ತದೆ ಅಂತಿದೆ. ಕಡಲೆಕಾಯಿಯನ್ನು ಬಿತ್ತನೆ ಮಾಡ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಕೆಳಗಿನಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳವಣಿಗೆಗೆ ವ್ಯಾಪಕ ಹಾನಿ ಉಂಟು ಮಾಡುತ್ತದೆ ಅಂತಿದೆ. ಮಿಡಿತೆಗಳು ಸರಿಯಾದ ಉತ್ತರ ಆಗಿರುತ್ತೆ. ಅಮೀಬಾ ಯಾವ ಆಕಾರದ್ದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಿರ್ದಿಷ್ಟ ಆಕಾರ ಅನ್ನೋದು ಏನಿರಲ್ಲ, ಯಾವುದೇ ಆಕಾರದಲ್ಲಿ ಅದು ಇರ್ಬೋದು. ಸೊ ಹಾಗಾಗಿ ನೋ ಡಿಫೈನ್ಡ್ ಶೇಪ್ ಅಂತ. ಸೊ ಯಾವುದೇ ಒಂದು ಆಕಾರನ ಅದು ಹೊಂದಿರೋದಿಲ್ಲ ಅಂತ. ಆಪ್ಷನ್ ಡಿ ಸರಿಯಾದ ಉತ್ತರ. ಮಹಾರಾಷ್ಟ್ರದಲ್ಲಿರುವ ಸೋನಾರ್ ಸರೋವರ ಡ್ಯಾಸ್ ಇದೆ ಅಂತ. ಇದು ಕುಕ್ಷಗೃಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ ಅಂತ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ವಿಜಯನಗರ ಸಾಮ್ರಾಜ್ಯ ಪ್ರಾಂತ್ಯಗಳನ್ನು ಎಂದು ಕರೆಯಲಾಗ್ತಿತ್ತು, ರಾಜ್ಯಗಳೆಂದು ಕರೆಯಲಾಗ್ತಿತ್ತು. ಆಪ್ಷನ್ ಡಿ ಸರಿಯಾದ ಉತ್ತರ. 2015, 16ರಿಂದ 2019, 2020ರವರೆಗಿನ 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳು ಚಾಲುಕ್ಯತೆ ನಗರ ಮಂಡಳಿ ಸ್ಮಾರ್ಟ್ ಸಿಟೀಸ್ ಮೆಷಿನ್ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಅಂತ 100 ಸಿಟಿಗಳನ್ನು ಸ್ಮಾರ್ಟ್ ಸಿಟಿ ಅಂಡರ್ನ ತೆಗೆದುಕೊಂಡು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ವೆನುಸ್ ಅಂದರೆ ಶುಕ್ರ ಗ್ರಹ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ದೌಲತ್ ಬೆಲ್ಟ್ ಓಲ್ಸ್ ಎ ಸ್ಟ್ರಿಪ್ ಡ್ಯಾಶ್ನಲ್ಲಿದೆ ಅಂತ ಇದೆ. ದೌಲಕ್ ಅಂತ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತೀಯ ರೈಲ್ವೆ ವೀಲ್ ಮತ್ತು ಆಕ್ಸೆಲ್ ಫ್ಲ್ಯಾಟ್ ಯಾವ ನಗರದಲ್ಲಿದೆ ಅಂತ. ಸೊ ಇದು ಬ್ಯಾಂಗ್ಳೂರಿನಲ್ಲಿ ಇರುವಂಥದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಕರ್ನಾಟಕ ಒಂದು ಜನಪದ ನೃತ್ಯ ಅಂತ ಇದೆ. ಬೀಸು ಕಳಸೆ ಎನ್ನುವುದು ಕರ್ನಾಟಕದ ಒಂದು ಜನಪದ ನೃತ್ಯ. ಭಾರತದಲ್ಲಿ ಡ್ಯಾಶ್ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗಿದೆ. ಇದಕ್ಕೆ ಭಾರತ ರಿಸರ್ವ್ ಬ್ಯಾಂಕ್ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ವಿದ್ಯುತ್ ವಿಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ನಿಂದ ವಿಭಜನೆಯಿಂದ ಪಡೆಯಲಾಗುತ್ತೆ. ಸೊ ನೀರಿನಿಂದ ಪಡೆಯಲಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನ್ಯೂಕ್ಲಿಯರ್ಗಳನ್ನು ಬಿಟ್ಟು ಜೀವಂತ ಜೀವಿಗಳ ಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೈಕ್ರೋಕಾಂಟಿಯಾ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಡಿ. ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಧನ್ವಂತರಿ ಪ್ರಶಸ್ತಿ ಕೊಡಲಾಗುತ್ತೆ ಅಂತ ಕೇಳ್ತಾರೆ. ಔಷಧಿ ಕ್ಷೇತ್ರದಲ್ಲಿ ಕೊಡಲಾಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಚಾರ್ಲ್ಸ್ ಫ್ಲಾಯ್ಡ್ ಅವರ ಸಾವು ವ್ಯಾಪಕವಾಯಿತು. ಅವರ ಮೃತು ಡ್ಯಾಶ್ನಲ್ಲಾಯಿತು USA. ಸೊ ಕಪ್ಪು ವರ್ಣೀಯ ಅಂತೇಳಿ ಒಂದು ದೊಡ್ಡ ಹೋರಾಟನೇ ಆಗಿತ್ತು. ಸೊ ಇದೊಂದು ಜಾಗತಿಕವಾಗಿ ಭಾರಿ ಹೆಸರು ಮಾಡಿರುವಂಥ ಹೋರಾಟ ಆಗಿತ್ತು. ಸೊ ಅದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಹೆರಾಯಿನ್ರ ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ ಅಂತ ಕೇಳಿದರೆ ಅಫೀಮು ಗಜಗಸೆ ಅಂತ ಕರೀತಾರೆ. ಅಫೀಮ್ ಪಾಪಿ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ ಅಂತ ಕೇಳಿದರೆ ಅದಕ್ಕೆ ಗುಜರಾತ್ ಸರಿಯಾದ ಉತ್ತರ ಆಗುತ್ತೆ. ಸೊ ಸರಿಯಾದ ಉತ್ತರ ಎ. ನೆಕ್ಸ್ಟ್ ಹೋಗೋಣ. ಕೆಳಗಿನ ಯಾವ ಶ್ರೇಷ್ಠ ವ್ಯಕ್ತಿ ಜನ್ಮದಿನಾಚರಣೆ ನೆನಪಿಗಾಗಿ ಡಿಸೆಂಬರ್ 15ರಂದು ಭಾರತದ ಇಂಜಿನಿಯರ್ ದಿನವೊಂದು ಆಚರಿಸಲಾಗುತ್ತೆ ಅಂತದೆ. ವಿಶ್ವೇಶ್ವರಯ್ಯನವ್ರದ್ದು. ಸೊ ಅದಕ್ಕಾಗಿ ಸರಿಯಾದ ಉತ್ತರ ಸಿ. ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಮಹಾತ್ಮ ಗಾಂಧಿ ನೇತೃತ್ವ ವಹಿಸಿರಲಿಲ್ಲ ಅಂತ ಇದೆ. ಸೊ ಸ್ವದೇಶಿ ಚಳವಳಿಯಲ್ಲಿ ಅವರು ಭಾಗವಹಿಸಿರಲಿಲ್ಲ. ಆಪ್ಷನ್ ಸಿ ಸರಿಯಾದದ್ದು. ಮಂಜು ಈ ಕೆಳಗಿನ ಯಾವುದರ ಫಲವತ್ತಾಂಶವಾಗಿದೆ ಅಂತ ಕರೆದಿದ್ದಾರೆ ಘನೀಕರಣ ಅಂತ ಕರೀತಾರೆ. ಸೊ ಸರಿಯಾದ ಉತ್ತರ ಎ ಗಣಕೀಕರಣ. ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿಯ ಹುಲ್ಲು ಹಾಸಿಗೆ ನಡೆಸಲಾಗುತ್ತದೆ ಅಂತಿದೆ ವಿಂಬಲ್ಡನ್ ಅಂತ ಇದೆ ಫ್ರೆಂಡ್ಸ್. ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ.
ಅರಿಹಂತ್ ಡ್ಯಾಸ್ರ ಹೆಸರು ಅಂತ ಕರೀತಾರೆ. ಒಂದು ಪರಮಾಣು ಶಕ್ತಿಯುತ ಜಲಗರ್ಮಿ ಅಂತ ಕರೆದಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟಿ. ಯಾವ ದೇಶದೊಂದಿಗೆ ಗಡಿನಾಡಿನ ನೀರಿನ ವ್ಯಾಪಕ ಮಾರ್ಗವನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಂಗ್ಲಾದೇಶ್. ಭಾರತದಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ಭೀಮ್ ರಾವ್ ಅಂಬೇಡ್ಕರ್ ಅವರು. ಸೊ ಇವರು ಫಸ್ಟು ವಿದೇಶರಲ್ಲಿ ಡಾಕ್ಟರೇಟನ್ನು ಪಡೆದಿರ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಅನ್ನಪೂರ್ಣಿ ಯೋಜನೆ ಡ್ಯಾಸ್ರ ಆಹಾರದ ಅತ್ಯಗತ್ಯ ವಸ್ತು ಪೂರೈಸುತ್ತದೆ ಅಂತ ಇದೆ. ಗತಿ ಇಲ್ಲದ ಹಿರಿಯ ನಾಗರಿಕರು ಅಂತ ಇದೆ ಅನ್ನಪೂರ್ಣ ಯೋಜನೆ. ಸೊ ಇದಕ್ಕೋಸ್ಕರ ಇರುವಂಥದ್ದು ಇದು ಆಪ್ಷನ್ ಎ ಆಗಿರುತ್ತೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಡ್ಯಾಶ್ನಿಂದ ಡ್ಯಾಶ್ಗೆ ಬದಲಾಗುವ ಮೂಲಕ ಘರ್ಷಣೆ ಕಡಿಮೆ ಮಾಡಬಹುದು. ಜಾರುವಿಕೆಯಿಂದ ಜಾರುವಿಕೆ, ಉರಿಯುವಿಕೆ ಅಂತ ಇದೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಡಿ. ಒಂದು ನಗರದ ಜನಸಂಖ್ಯೆ ಈಗ 50,000 ಇದೆ. ವಾರ್ಷಿಕ 10 ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಆಪ್ಷನ್ ಡಿ ಸರಿಯಾಗಿರುತ್ತೆ. 66,550 ರೂಪಾಯಿ ಅಂತ 50 ಅಂತ ಸರಿಯಾದ ಉತ್ತರ ಆಗುತ್ತೆ. ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆಯ ಅನುಪಾತ 4.5 ಇದೆ. ಹುಡುಗಿಯರ ಸಂಖ್ಯೆ 212 ಆಗಿದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆ ಕಂಡುಹಿಡಿಯಿರಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ 265. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯಲ್ಲಿ 22% ರಿಯಾಯಿತಿಯನ್ನು ಅನುಮೋದಿಸುತ್ತಾನೆ ಮತ್ತು 40% ಲಾಭವನ್ನು ಮಾಡುತ್ತಾನೆ. ಆ ವಸ್ತುಗಾಗಿ ಅಂಗಡಿನಿಗೆ ರೂಪಾಯಿ 155 ರೂಪಾಯಿ ವೆಚ್ಚವಾದರೆ ವಸ್ತುವಿನ ಅಂಗಡಿ ಮಾರುಕಟ್ಟೆ ಬೆಲೆ ಡ್ಯಾಶ್ ಇರುತ್ತದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 280 ರೂಪಾಯಿಗಳಾಗುತ್ತೆ. ಸರಾಸರಿ ಮಾಸಿಕ ಆದಾಯ ಎ ಮತ್ತು ಬಿ ಅವರು 5,050 ಇರುತ್ತೆ. ಬಿ ಮತ್ತು ಸಿಯ ಸರಾಸರಿ ಮಾಸಿಕ ಆದಾಯ 6,250 ಇದೆ. ಸೊ ಎ ಮತ್ತು ಸಿಯ ಸರಾಸರಿ ಮಾಸಿಕ ಆದಾಯ 5,200 ಇದೆ ಎಂದು ಮಾಸಿಕ ಆದಾಯ ಎಷ್ಟು? ಎಯ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2,000 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. 2x - y = 4 ಅಂತ ಇದೆ. 6x - 3y = ಏನಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 12 ಆಗುತ್ತೆ. ಈ ಕೆಳಗಿನ ಕ್ರಮವನ್ನು ಪೂರ್ಣಗೊಳಿಸಿ ಅಂತ ಇದೆ. ಸೊ ಇದಕ್ಕೆ ಕ್ರಮ ಆಪ್ಷನ್ ಸಿ ಸರಿಯಾದದ್ದು. ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷದಲ್ಲಿ ದಾಟ್ತಾನೆ. ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗವನ್ನು ಅಂತ ಕೇಳಿದರೆ 7.2 ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ. ಸಹ ಲಘುವತ್ತು ಸಾಮಾನ್ಯ ಕರ್ತವ್ಯ, ಸಹ ಮಹತ್ತು ಸಾಮಾನ್ಯ ಅಪರಿವರ್ತನ. 2 ಸಂಖ್ಯೆಗಳ ಸಹ 5 ಇದೆ ಮತ್ತು ಅವುಗಳ ಸಹ 150 ಇದೆ. ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 25 ಇದ್ದರೆ ಮತ್ತೊಂದು ಸಂಖ್ಯೆ ಏನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟಿ 30 ಸರಿಯಾದ ಉತ್ತರ ಆಗಿರುತ್ತೆ. 2 ಕಟ್ಟಡಗಳು ಪಿ ಮತ್ತು ಕ್ಯೂ ಇವೆ. ಪಿ ಇಂದ ಕ್ಯೂಗೆ 15 ಜನರು ಕಳಿಸಿದರೆ ಪ್ರತಿ ಕಟ್ಟಡದಲ್ಲಿನ ವ್ಯಕ್ತಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. ಕ್ಯೂನಿಂದ ಪಿಗೆ 20 ಜನರು ಕಳಿಸಿದರೆ ಪಿಯಲ್ಲಿರುವ ವ್ಯಕ್ತಿಗಳ ಸಂಖ್ಯೆ ಕ್ಯೂನಲ್ಲಿರುವ ವ್ಯಕ್ತಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಪಿಯಲ್ಲಿನ ಎಷ್ಟು ಜನರು ಇದ್ದಾರೆ ಅಂತ ಕೇಳಿದರೆ ಆಪ್ಷನ್ ಡಿ ಸರಿಯಾದ ಉತ್ತರ 120. ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸನ್ನು 2 ವರ್ಷಗಳಲ್ಲಿ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿ ಆಗುತ್ತದೆ. ಅವನ ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದರೆ ಸೊ 21 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ 73 ಕ್ವಶನ್ಗೆ ಬರೋಣ. 5 = 6 + 2 = ಏನಂತ ಕೇಳಿದರೆ ಆಪ್ಷನ್ ಎ 31 ಸರಿಯಾದ ಉತ್ತರ. ಒಬ್ಬ ಮನುಷ್ಯನ ಹತ್ತಿರ 1 ರೂಪಾಯಿ ನೋಟು, 10 ರೂಪಾಯಿ ನೋಟುಗಳ ಮತ್ತು 20 ರೂಪಾಯಿ ನೋಟುಗಳ ಮೊತ್ತವಾಗಿ 312 ರೂಪಾಯಿ ಇವೆ. ಪ್ರತಿ ಪಂಗಡವಾದ ನೋಟುಗಳ ಸಂಖ್ಯೆ ಸಮಾನವಾಗಿ ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ 36 ಸರಿಯಾದ ಉತ್ತರ. ಕಾಣೆದ ಸಂಖ್ಯೆ ಹುಡುಕಿ ಅಂತ ಹೇಳಿದರೆ ಸೊ ಕಾಣೆದ ಸಂಖ್ಯೆ ಯಾವುದು ಅಂದರೆ ಆಪ್ಷನ್ ಸಿ 5 ಸರಿಯಾದ ಉತ್ತರ ಆಗುತ್ತೆ. ಸೊ 76 ಸರಿಯಾದ ಉತ್ತರ ಆಪ್ಷನ್ ಬಿ 100 ಸರಿಯಾಗಿರುತ್ತೆ. ಒಂದು ಆಯತಾಕಾರದ ಕ್ಷೇತ್ರವನ್ನು 3 ಬದಿಗಳಲ್ಲಿ ಮಾತ್ರ 20 ಫೀಟ್ ಬದಿ ಎಂದು ಬಿಟ್ಟು ಬೇಲಿ ಆರಬೇಕು. ಮೈದಾನದ ವಿಸ್ತೀರ್ಣ 680 ಚದರ ಅಡಿ ಇದ್ದರೆ ಎಷ್ಟು
ಫಿನಿಶಿಂಗ್ ಅಗತ್ಯವಿದೆ ಅಂತ ಕೇಳಿದರೆ 88 ಸರಿಯಾದ ಉತ್ತರ ಆಗಿರುತ್ತೆ. ಅನುಕ್ರಮಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿದರೆ ಆಪ್ಷನ್ ಎ ಸರಿಯಾದ ಉತ್ತರ. ADCEB 4 - 4 - 3 - 5 - 2 GHFJ ಏನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಒಂದು ನಿಖರವಾದ ಗಡಿಯಾರದಲ್ಲಿ ಕೆಳಗಿನ 8 ಗಂಟೆ ತೋರಿಸ್ತಿದ್ದಾರೆ ಮತ್ತು ಮಧ್ಯಾಹ್ನ 2 ಗಂಟೆ ತೋರಿಸ್ತಿದ್ದಾರೆ. ಈ ಮಧ್ಯೆ ಗಡಿರೇಖೆಯ ಕೈ ಎಷ್ಟು ಡಿಗ್ರಿ ಮೂಲಕ ತಿರುಗುತ್ತದೆ ಅಂತ ಕೇಳಿದರೆ 180 ಡಿಗ್ರಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ 81ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ 82ನೇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಸರಿಯಾದ 40 ಡಿಗ್ರಿ ಸರಿಯಾದ ಉತ್ತರ. ಮ್ಯಾಕ್ಮೋಹನ್ ಡ್ಯಾಶ್ ನಡುವಿನ ಗಡಿರೇಖೆಯನ್ನು ಗುರುತಿಸುತ್ತದೆ ಅಂತ ಹೇಳಿದೆ ಭಾರತ ಮತ್ತು ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ. ಅರ್ಥಶಾಸ್ತ್ರದ ಲೇಖಕರು ಡ್ಯಾಶ್ ಇದೆ, ಕೌಟಿಲ್ಯ ಅರ್ಥಶಾಸ್ತ್ರದ ಲೇಖಕರು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಕೆಳಗಿನ ಯಾವ ಕಾಯ್ದೆ ಅರಾಜಕ ಮತ್ತು ಕ್ರಾಂತಿಯ ಅಪರಾಧ ಕಾಯ್ದೆ 1990 ಎಂದು ರಚಿಸಲ್ಪಟ್ಟಿತು ಅಂತ ಇದೆ? ರೌಲಟ್ ಆ್ಯಕ್ಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿರುತ್ತೆ. ರಾಣಿ ಅಬ್ಬಕ್ಕ ಡ್ಯಾಶ್ನ ರಾಣಿಯಾಗಿದ್ದಳು ಉಳ್ಳಾಲ ಅಂತ ಇದೆ, ಉಳ್ಳಾಲ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಈ ಕೆಳಗಿನ ಗಮನಿಸಿ, ಬ್ರಹ್ಮ ಸಂಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್, ಆರ್ಯ ಸಂಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಸೊ ಇವುಗಳಲ್ಲಿ 2 ಅಂತ ಇದೆ. ಸೊ ಆಪ್ಷನ್ ಸರಿಯಾದ ಉತ್ತರ ಇವುಗಳಲ್ಲಿ 2 ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳಿದರೆ ಲಾರ್ಡ್ ಕ್ಯಾನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಭಾರತೀಯ ರಿಪಬ್ಲಿಕನ್ ಸೈನ್ಯ ಧ್ವಜದ ಬ್ಯಾನರ್ ಅಡಿಯಲ್ಲಿ ದಾಳಿ ನಡೆಸಿದ ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸೂರ್ಯ ಸೇನ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸಂಗಮಾವಧಿ ಸೇರಿದ ಕಿಜಾಡಿ ಉತ್ಕಂಗನದ ವಸಾಹತುಗಳು ಡ್ಯಾಶ್ನಲ್ಲಿವೆ ಅಂತ ಇದೆ, ಇದು ತಮಿಳುನಾಡಿನಲ್ಲಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮಂಕುತಿಮ್ಮನ ಖಡ್ಗ ಡ್ಯಾಶ್ ರೋಡ್ ರಚಿಸಿದ್ರು ಅಂತ ಇದ್ದರೆ ಸೊ ಆಪ್ಷನ್ ಬಿ ಡಿ.ವಿ.ಜಿ. ಗುಂಡಪ್ಪನವರು. ಓಕೆ. ಆಪ್ಷನ್ 92 ಬುಡಗತಿಟ್ಟು ಮತ್ತು ಟೆಂಗುತಿಟ್ಟು ಡ್ಯಾಶ್ನ ಒಂದು ರೂಪವಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಯಕ್ಷಗಾನ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಅನುಭವ ಮಂಟಪ ಇದನ್ನು ಡ್ಯಾಶ್ ಆರಂಭಿಸಿದವರು ಡ್ಯಾಶ್ ಅಂತಿದೆ. ಸೊ ಬಸವಣ್ಣನವರು ಅನುಭವ ಮಂಟಪನ ಸ್ಥಾಪಿಸ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಕೆಳಗಿನಲ್ಲಿ ಯಾವುದು ಲೇಖನ ಆರ್ಟಿಕಲ್ 32ವಿನ ಅಡಿಯಲ್ಲಿ ಜ್ಞಾಪನ ಪತ್ರ ಅಲ್ಲ ಅಂತ ಕೇಳಿದರೆ ಸಾರ್ವಜನಿಕ ಹಿತಾಸಕ್ತಿ ದಾವೆ. ಸೊ ಇದು ಅದರಡಿ ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸ್ತಾರೆ ಅಂತ ಇದೆ? ರಾಜ್ಯದ ಶಾಸಕಾಂಗ ಅಂತಿದೆ. ಸೊ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಈ ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಬಂದಿಲ್ಲ ಅಂತ ಇದೆ? ಸೊ ಅದಕ್ಕೆ ಸರಿಯಾದ ಉತ್ತರ ಭಾರತೀಯರು. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಈ ಕೆಳಗಿನ ಯಾವುದು ಕರ್ನಾಟಕದ ಶಾಸಕಾಂಗದ ಭಾಗವಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕದ ರಾಜ್ಯಪಾಲರು. ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆಯ ಜೊತೆ ಯಾರು ಸಂಬಂಧಿಸ್ತಾರೆ ಅಂತ ಇದಕ್ಕೆ ಎನ್.ಎಸ್. ಅರ್ಡಿಕರ್ ಅವರು ಸೊ ಇದರ ಸ್ಥಾಪಕರಾಗಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರವಿದೆ ಅಂತಿದೆ? ಇದು ಸೊ ಇದಕ್ಕೆ ಸಂಸತ್ತಿಗೆ ಅಧಿಕಾರವಿರುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು RTE ಡ್ಯಾಶ್ ಕಾಯ್ದೆ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುತ್ತಂತಿದೆ. ಇದಕ್ಕೆ ಸರಿಯಾದ ಉತ್ತರ 6 ರಿಂದ 14 ವರ್ಷಗಳು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ.
ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ಕೊಳ್ಳಿ. ಇದೇ ರೀತಿ ಇನ್ನು ಯಾವುದೇ ಪತ್ರಿಕೆಗಳ ಅನಲೈಸಸ್ ಆಗಿರ್ಬೋದು, ಕೀ ಆನ್ಸರ್ಗಳಾಗಿರ್ಬೋದು, ಇನ್ನು ಯಾವುದೇ ಮಾಹಿತಿಗಳನ್ನು ಪಡೆಯಲು ತಪ್ಪದೆ ನಮ್ಮ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮನ್ನು ಬೆಳೆಸಿ. ಜೊತೆಗೆ ಅದರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡುವ ಮುಖಾಂತರ ಸದಾ ನೋಟಿಫೈ ಆಗಿರಿ. ಮತ್ತು ಯಾವುದೇ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂಥ ಯಾವುದೇ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ಕಾಣ್ಬೋದಾಗಿದೆ. ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಎಲ್ರಿಗೂ ಶೇರ್ ಮಾಡುವ ಮುಖಾಂತರ ನಮಗೂ ಬೆಂಬಲಿಸಿ. ಜೊತೆಗೆ ನೀವೂ ಒಳ್ಳೆ ಮಾಹಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನಿಸಿ. ಧನ್ಯವಾದಗಳು. ಇದೇ ರೀತಿಯ ಇನ್ನೂ ಅಧಿಕ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಸದಾ ನೋಟಿಫೈ ಆಗಿರಿ.